ರಾಜ್ಯದ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ನಿನ್ನೆ ದಿವಸ ಆಲಮಟ್ಟಿಗೆ ಆಗಮಿಸಿ ನೀರಿನ ಒಂದು ಸಂಗ್ರಹದ ಬಗ್ಗೆ ಮತ್ತು ಒಳಹರಿವಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡ ನಂತರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಮಾಧ್ಯಮದಲ್ಲಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನೀರು ನಿಲ್ಲಿಸಲಿಕ್ಕೆ ನಾವು ಕ್ರಮ ಕೈಗೊಳ್ಳುತ್ತೇವೆ. ಒಟ್ಟಾರೆ 3 ವರ್ಷದಲ್ಲಿ ಆ ಯೋಜನೆಯನ್ನು ಮುಕ್ತಾಯ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಾರೆ. ಸಂತೋಷ, ಹೇಳಿಕೆ ಮುಕ್ತಾಯ ಕೊಡಿಸ್ರಿ. ಆದರೆ ಇನ್ನೊಂದು ದ್ವಂದ್ವ ರೀತಿ ಹೇಳಿಕೆ ಕೊಟ್ಟರು. ಇದರಲ್ಲಿ ಆಂಧ್ರ ಮತ್ತು ತೆಲಂಗಾಣದವರು ಸುಪ್ರೀಂ ಕೋರ್ಟ್ನಾಗ ಪ್ರಕರಣ ದಾಖಲೆ ಮಾಡ್ಯಾರ, ಅಲ್ಲಿ ಕೇಸ್ ನಡೀತದೆ ಅಂತ ಹೇಳ್ತಾರೆ. ಮತ್ತು ಕೇಸ್ ನಡೀತದೆ, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸ್ಬೇಕು ಅಂತ ಒಂದು ಕಡೆ ಹೇಳಿಕೆ ಕೊಡ್ತಾರೆ. ಮತ್ತು ಅಲ್ಲಿ ಸುಪ್ರೀಂ ಕೋರ್ಟ್ನಾಗ ಅಂತ ಹೇಳ್ತಾರೆ. ಮತ್ತು 3 ವರ್ಷನಾಗ ಇವ್ರು ಬಗೆಹರಿಸೋದು ಹೆಂಗೆ, ಇವ್ರ ಕೆಲಸ ಸಂಪೂರ್ಣ ಯೋಜನೆ ಮುಕ್ತಾಯ ಹೆಂಗೆ ಹೇಳ್ತಾರೆ. ಇವೆಲ್ಲ ಸುಮ್ಮನೆ ಜಿಲ್ಲೆಯ ಜನತೆಗೆ ಮತ್ತು ರೈತಾಪಿ ವರ್ಗಕ್ಕೆ ಕಣ್ಣಿಗೆ ಮಣ್ಣು ಹಾಕುವಂಥದ್ದು, ಕಣ್ಣು ಒರೆಸುವಂಥ ಒಂದು ಕುತಂತ್ರಗಾರಿಕೆ ಸರ್ಕಾರದ್ದು. ನ್ಯಾಯಾಧೀಕರಣ ತೀರ್ಪಾಗಿ 13 ವರ್ಷ ಆಯಿತು. ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧೀಕರಣ 2010ರಲ್ಲಿ ಮಧ್ಯಂತರ ತೀರ್ಪು ಕೊಡ್ತು. ಮತ್ತು 2013ರಲ್ಲಿ ಸ್ಪಷ್ಟೀಕರಣ ತೀರ್ಪು ಕೊಡ್ತು. ಫೈನಲ್ ಜಜ್ಮೆಂಟ್ ಆಯಿತು. ಜಲಾಶಯದ ನೀರಿನ ಮಟ್ಟ 524.256ಕ್ಕೆ ನೀರು ನಿಲ್ಲಿಸಲಿಕ್ಕೆ ಸ್ಪಷ್ಟವಾದಂಥ ತೀರ್ಪು ಕೊಟ್ಟಿದೆ. ಗೇಟ್ ಓಡಿಸ್ಬೇಕಾಗಿತ್ತು ಇವರು. ಇನ್ನೂ ಕೇಂದ್ರ ಸರ್ಕಾರ ಇವ್ರು ಹಣೆ ಬರೋಕ್ಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ, ಅಧಿಸೂಚನೆ ಹೊಡಿಸಿಲ್ಲ. ಇವರು ಅನವಶ್ಯಕವಾಗಿ ವಿಳಂಬ ಮಾಡ್ಲತ್ತಾರೆ ಕೇಂದ್ರದವರು. ಅದು ಆಂಧ್ರದವರು ತೆಲಂಗಾಣದವರು ಜಗಳ ತೆಗಿತಾರೆ ಅಂತ ಹೇಳ್ತಾರೆ. ಅವರು ಹೋಗ್ಯಾರ ಕೋರ್ಟ್ಗೆ. ಅವ್ರು ನಮಗದು ಸಂಬಂಧ ಇಲ್ಲ. ನಮಗೇನು ನ್ಯಾಯಾಧೀಕರಣ ತೀರ್ಪಾಗ್ಯದ ಆ ಪ್ರಕಾರ ಅಂದರೆ ಇವರು ಅಧಿಸೂಚನೆ ಹೊಡಿಸ್ಬೇಕು. ಇವರು ಅದು ಕೇಂದ್ರ ಸರ್ಕಾರ ಜವಾಬ್ದಾರಿ ಅದ. ಅದನ್ನು ಬಿಟ್ಟು ಇವರು ಆಂಧ್ರ ತೆಲಂಗಾಣದವರು ಸುಪ್ರೀಂ ಕೋರ್ಟಿಗೆ ಹೋಗ್ಯಾರ ತಿಳ್ಕೊಂಡು ಅದು ನಮಗೇನು ಸಂಬಂಧ. ಅವ್ರವ್ರ ಅಣತಾಮ್ರ ಜಗಳ ಅವ್ರು ಬಗೆಹರಿಸೋಳಕ್ಕೆ ನಮಗೇನು ನ್ಯಾಯಾಧೀಕರಣ ತೀರ್ಪಾಗ್ಯದಲ್ಲ ಅದ್ರ ಪ್ರಕಾರ ಕ್ರಮ ಕೈಗೋಬೇಕು. ಇವರು ಅಧಿಸೂಚನೆ ಹೊಡಿಸ್ಬೇಕು. ಅಧಿಸೂಚನೆ ಹೊಡ್ಸೋಕೆ ಏನು ನ್ಯಾಯಾಲಯದಲ್ಲಿ ಏನು ತೊಂದರೆ ಇಲ್ಲ, ಅಡೆತಡೆ ಇಲ್ಲ. ಈಗಾಗಲೇ ನಾವು ವಿಜಯಪುರದಲ್ಲಿ ಇದೇ ವಿಷಯವಾಗಿಯೇ ವಿಚಾರ ಸಂಕಿರಣ ಮಾಡಿ ನೀರಾವರಿ ತಜ್ಞರ ಕಡೆಯಿಂದ ನಾವು ಇದ್ರ ಬಗ್ಗೆ ಅಧ್ಯಯನ ಒಂದು ಮಾಡಿಸಿದೆವು. ಯಾವುದೇ ನ್ಯಾಯದಲ್ಲಿ ಪ್ರಕರಣ ಬಾಕಿ ಇಲ್ಲ. ನಮಗೆ ಇದ್ರೂ ಕೂಡ ಅದು ಆಂಧ್ರ ಮತ್ತು ತೆಲಂಗಾಣದ ಸಮಸ್ಯೆ, ಅದು ಅಣತಾಮ್ರ ಜಗಳ, ಅದು ನಮಗೇನು ಸಮಸ್ಯೆ ಇಲ್ಲ. ಇದನ್ನು ಸುಮ್ಮನೆ ಇವತ್ತು ರಾಜ್ಯ ಸರ್ಕಾರ ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಹುಳಿ ಜಿಲ್ಲೆಯ ರೈತರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮತ್ತು ಮೋಸ ಮಾಡುವಂಥ ಕೆಲಸ ಇವರು ಮಾಡಕತ್ತಾರೆ. ಈ 25,000 ಕೋಟಿ ಕೊಡ್ತೀವಿ ಅಂತ ಹೇಳ್ತೀರಿ, ಹಿಂದೇನದ 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ ಆಲಮಟ್ಟಿ ಡ್ಯಾಮಿಗೆ. ಬರೀ ಕೇವಲ 3,000 ಕೋಟಿ ಅಂತ ನಂತರ ಹೇಳಿದ್ರಿ. ಇಡೀ ರಾಜ್ಯದ ಎಲ್ಲ ನೀರು ಒಳಗೊಂಡಂತೆ 10,000 ಕೋಟಿ. ಅವಾಗ 10,000 ಕೋಟಿ, ಈಗ 25,000 ಕೋಟಿ ಕೊಡ್ತೀವಿ ಅಂತ ಹೇಳಕತ್ತೀರಿ. ನೋಡ್ದಂಗೆ ನಡೆಯುವಂಥ ಕೆಲಸ ಮಾಡಿರಿ. ಸುಮ್ಮನೆ ಏನೋ ಬಂದೇ ತಿಳ್ಕೊಂಡು ಸುಳ್ಳು ಹೇಳಿ ಕಾಟಾಚಾರಕ್ಕೆ ಹೇಳಿಕೆ ಕೊಡೋದಾಗಬಾರದು. ಜನರನ್ನ ತಪ್ಪು ದಾರಿಗಳಿದ್ದು ಮೋಸ ಮಾಡುವಂಥ ಕೆಲಸ ಮಾಡೋದನ್ನು ರಾಜ್ಯ ಸರ್ಕಾರ ಬಿಡ್ರಿ. ನಿಮಗೆ ಮನಸ್ಸು ಆಗೋಲ್ಲ ಅದನ್ನು ಹೇಳ್ರಿ. ಮೊದಲ ಕೇಂದ್ರದ ಮೇಲೆ ಅಲ್ಲಿ ಒತ್ತಡ ತರುವಂಥ ಕೆಲಸ ಮಾಡಿ. ಇಡೀ ರಾಜ್ಯದ ಸಚಿವ ಸಂಪುಟ ಮುಖ್ಯಮಂತ್ರಿ ಆದಿಯಾಗಿ ಹೋಗಿ ಪ್ರಧಾನಮಂತ್ರಿ ಬಳಿ ಕೂತ್ಕೊಂಡು ಅಲ್ಲಿ ಒತ್ತಡ ತರುವಂಥ ಕೆಲಸ ಮಾಡಿರಿ. ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವ 2ನೇ ನ್ಯಾಯಾಧೀಕರಣ ಸ್ಪಷ್ಟೀಕರಣ ತೀರ್ಪು ಕೊಡ್ತು 2013ರಲ್ಲಿ. ಆ ಪ್ರಕಾರ ಕೇಂದ್ರ ಸರ್ಕಾರ ಕೂಡಲೇ ಅಧಿಸೂಚನೆ ಹೊರಡಿಸಬೇಕಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಯವರಿಗೆ ಒತ್ತಡ ತರುವಂಥ ಕೆಲಸ ಮಾಡಬೇಕು. ನೀವು ಅದನ್ನು ನ್ಯಾಯಾಧೀಕರಣ ತೀರ್ಪು ಎಂದಾಯಿತು, ಏನು ಸ್ಪಷ್ಟೀಕರಣ ಕೊಡ್ತು, ಇದಕ್ಕೆ ಒಟ್ಟು ಅನುದಾನ ಎಷ್ಟು ತಗುಲ್ತದೆ, 22 ಹಳ್ಳಿಗಳು ಮುಳುಗಡೆ ಆದ್ರು ಅಂತಕ್ಕಂಥದ್ದು ಎಲ್ಲರಿಗೂ ಮಾಹಿತಿ ಇದೆ, ಹೋರಾಟಗಾರರಿಗೆ ಮಾಹಿತಿ ಇದೆ, ಸಂಪೂರ್ಣ ರೈತರಿಗೂ ಗೊತ್ತದ. ಆ ಕಾರಣ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಇದಕ್ಕಾಗಿ ವಿಶೇಷ ಆಲಮಟ್ಟಿ ಅಣೆಕಟ್ಟನ್ನು 524ಕ್ಕೆ ನಿಲ್ಲಿಸಲಿಕ್ಕೆ ವಿಶೇಷವಾದಂಥ ಸಚಿವ ಸಂಪುಟ ಸಭೆ ಕರೆದು ತೀರ್ಮಾನ ತಗೊಂಡು ಒಂದು ದೆಹಲಿಗೆ ನಿಯೋಗ ತೊಗೊಂಡೋಗಿ ಇದನ್ನು ಕೆಲಸ ಮಾಡುವಂಥದ್ದು ಆಗಬೇಕು. ಇಲ್ಲದೇ ಇದ್ರೆ ನಾವು ಇಡೀ ವಿಜಯಪುರ ಮತ್ತು ಬಾಗಲಕೋಟೆ ಹುಳಿ ಜಿಲ್ಲೆಯ ರೈತರು, ಲಕ್ಷಾಂತರ ರೈತರು ಬೀದಿಗೆ ಇಳಿಬೇಕಾಗ್ತದೆ. ಎಲ್ಲರ ಜಿಲ್ಲೆಗೆ ರೈತರಿಗೆ ತೆರಿಗೆ ಕೆಟ್ಟೋಗ್ಯದ. ಈಗ ಭೀಕರ ಬರಗಾಲ ಅದ. ಈಗೇನೋ ಪುಣ್ಯಕ್ಕೆ ಇವತ್ತು ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಮಳೆ ಆಗೋದ್ರಿಂದ ಜಲಾಶಯಕ್ಕೆ ನೀರು ಬಂದದ. ಇಲ್ಲಂತ ನಮಗೆ ಪರಿಸ್ಥಿತಿ ಭಾಳ ಗಂಭೀರ ಇತ್ತು. ಆಲಮಟ್ಟಿಯಲ್ಲಿ ಈ ಸಲ ನಮ್ಮ ವಿಜಯಪುರ ಜಿಲ್ಲೆಗೆ ಕೇವಲ 3 TMC ನೀರಿತ್ತು ಡೆಡ್ ಸ್ಟೋರೇಜ್ ಹೊರತುಪಡಿಸಿ. ಏನೋ ಭಗವಂತ ಕಣ್ಣು ತೆಗೆದಂತ ಮಹಾರಾಷ್ಟ್ರದ ಮಳೆ ಆದ ಕಾರಣಕ್ಕಾಗಿ ಜಲಾಶಯಕ್ಕೆ ನೀರು ಬಂದದ. ಈಗ ಭರ್ತಿ ಆಗುವಂಥದ್ದು ಇನ್ನೊಂದು 3-4 ದಿವಸದಲ್ಲಿ ಸಂಪೂರ್ಣ ಭರ್ತಿ ಆಗ್ಬೋದು. ಆ ಕಾರಣಕ್ಕಾಗಿ ಶೀಘ್ರದಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ನಾವು ಮುಂದಿನ ಒಂದು ಹೋರಾಟವನ್ನು ಭಾಳ ಗಂಭೀರ ಸ್ವರೂಪ ಮಾಡಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ.